ಸುಳ್ಳ್ಯಾರಿಗೆ ತಿಳಿಯಂಗಿಲ್ಲ ಆತು ಒಂದು ಮಾತಂದವ. ತಮ್ಮ ಬಾಯಿ ಒಂದು ಜರಾನ ಬಿಗಿ ಹಿಡಿದು ಮಾತಾಡು. ನಿನಗೊಂದು ಮಾತು ಹೇಳ್ತಾನೆ ಕೇಳು. ರೈತರು ಒಂದು ಇವ್ರು ಬಾಯಿ ಸುದ್ದ ಆಗ್ಬೇಕಾದ್ರೆ ಒಂದು ದಗದ ಮಾಡ್ಬೇಕಮ್ಮ. ಇಲ್ಲಿ ರೈತರಿಕಿ ಮಾಡಿದವ್ರದಾರ ಎಷ್ಟೋ ಮಂದಿ ಎತ್ತುಗೋಳಿಗೆ ಕುಕ್ಕಡಿ ಆಗಂಡ್ಲೆ ಒಂದು ದಗದ ಮಾಡ್ತಾರ ರೈತರು ಗೊತ್ತೇನ. ಮೇವು ಮೇಲಿಲಾಕ ಬರ್ಲಿಕ್ಕಂದ್ರೆ ಮೆಲಕ್ ಹಾಕಲಾಕ ಬರ್ಲಿಕ್ಕಂದ್ರೆ ಕಮ್ಮನು ಕೆರು ತಗೊಂಡು ಉಪ್ಪರೇ ಉಪ್ಪಿನಕಾಯಿ ಹಚ್ಚಿ ನಾಲ್ಗಿ ಗಾಡಿ ತಿಕ್ಕುತ್ತಾರ. ಇವನು ಸುದ್ದ ಮಾತಾಡ್ಬೇಕಾದ್ರೆ ಒಮ್ಮೆ ಕೆರು ತಗೊಂಡು ನಾಲ್ಗಿ ಗಾಡಿ ತಿಕ್ಕಬೇಕಾಗ್ಯದ ಇರೋದು ಗಂಡು ಹಾಡೋರ್ದು ಅಂದ್ರೆ ಸುದ್ದ ಮಾತಾಡಂಗೆ ಕಾಣ್ತಾವ ಗಡಿಗಳು. ನಾ ಏನು ಕೇಳ್ತನು ನೀ ಏನು ಹೇಳ್ತಿ. ಗಂಡ ಅಂದ್ರೆ ದೊಡ್ಡ ಮಂದಿ ಮತ್ತ ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ. ಗಾಂಧಾರಿ ಸುಳ್ಳಲ್ಲ. ಗಾಂಧಾರಿ ಇದ್ದಕ್ಕೆ ಹೋಂತಿಗೆ ಬಾಸಿಂಗ ಕಟ್ಟ ಲಗ್ನ ಆಗ್ಯಾಳ ಅಂತ ಹೇಳ್ತಿ. ಅದ್ರ ದಿನ ಪಕ್ಕ ಸೂತ್ರ ನಿನಗೆ ಗೊತ್ತಿಲ್ಲದ ಮಾತಾಡ್ಲಕ್ ಹೋಗ್ಬೇಡ. ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗ್ಯಾಳ ಅಂದಿ. ಅದು ಅಕ್ಕಿ ತಪ್ಪಲ್ಲ, ಅವ್ರ ಅಪ್ಪನ ತಪ್ಪದ. ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳ ಗಾಂಧಾರಿ. ಗಾಂಧಾರ ರಾಜನ ಒಂದು ದಗದಾಗಿತ್ತು. ಗಾಂಧಾರಿ ಜಾತಕದೊಳಗ ಹುಟ್ಟಿದ ಬಳಕ ಗಾಂಧಾರಿ ಜಾತಕದೊಳಗ ಒಂದು ದಗದ ಬರೆದಿತ್ತು. ತಮ್ಮ ಪೈಲಾದ ಗಂಡ ಸಾಯ್ತಾನು, ಎರಡನೇದ ಗಂಡ ಬದುಕತಾನ ಅಂತ ಹೇಳಿ ಆಕಿ ಜಾತಕದೊಳಗ ಬರೆದಿತ್ತು. ಆವಾಗ ಗಾಂಧಾರ ರಾಜಾಗ ಪಂಡಿತ್ ಕೂತ್ಕೊಂಡ ಹೇಳ್ದ, ರಾಜ ನೀನು ತಿಳಿದ ಮದಿ ಇನ್ನ ಪಶು ಪ್ರಾಣಿ ಪಕ್ಷಿ ಸಾಯ್ಲಿ ಖರೆ ನರಮಾನವನ ಬಲಿ ಕುಡಿದು ಬ್ಯಾಡಂದ್ರು. ಪಂಡಿತ್ ಹೇಳ್ದಾಗ ಅವಾಗ ಗಾಂಧಾರ ರಾಜ ಒಂದು ವಿಚಾರ ಮಾಡ್ದ, ಪಶು ಪ್ರಾಣಿನ ಬಲಿ ಕೊಡುನ ಖರೆ ನರಮಾನವನ ಬಲಿ ಕುಡಿದು ಬ್ಯಾಡಂದ್ರು. ಅದಕ್ಕೆ ಗಾಂಧಾರ ರಾಜ ಒಂದು ವಿಚಾರ ಮಾಡಿದ, ಹೋಂತಂದ್ರ ಒಂದು ಗಂಡ ಅದರ ಸಂಗಾಟ ಲಗ್ನ ಮಾಡುನು, ಆ ಹೋಂತ ಸಾಯ್ತದ. ಆ ಹೋಂತ ಸಾಯ್ತಂದ್ರ ಹಿಂದಿಂದ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡುನು ಅಂದ. ಅವಾಗ ತಮ್ಮ ಆಕಿ ಜಾತಕದೊಳಗ ಬರದಿತ್ತ ಅಂಟ್ಲೇನ ಜಾತಕದ ಪ್ರಮಾಣ ಹೋಂತಿನ ಸಂಗಟ ಲಗ್ನ ಆಗಬೇಕಾಗ್ಯದ. ಇದೊಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿನಗ. ಹೆಂಗಂದ್ರ ತಮ್ಮ ಈಗ ಮನ್ಯಾಗ ಗಂಡ ಕೂಸು ಹುಟ್ಟಿರ್ತದ. ಇವ ಅಪ್ಪನು ಒಂದು ಗಂಡ, ಹುಟ್ಟಿದ ಕೂಸು ಒಂದು ಗಂಡ. ಹುಟ್ಟಿದ್ರ ಕೂಸಿನ ಜಾತಕದಾಗ ಏನು ಬಂದಿರ್ತತಿ, 6 ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ. 6 ತಿಂಗಳ ಜರ್ಕರ್ತ ಅದ್ರ ಒಳಗಾಗಿ ಅಪ್ಪ ಕುತ್ಕೊಂಡ ಮಗನ ಮಾರಿ ನೋಡದಂದ್ರ ಅಪ್ಪಗೆ ಸಾವೈತಿ ಅಂತ ಹೇಳಿರ್ತಾರ. ನಿಮ್ಮ ಅಪ್ಪ ಅಟ್ಟ ನೇಟುಳಮ್ ಇದ್ದಂದ್ರ 6 ತಿಂಗಳ ತಕ್ಕ ನಾಯಿ ಕುನ್ನಿಗತ್ಲೆ ಮೂತಿಯಾಕ ಮುಸ್ಕೊಂಡು ತಿರುಗುತ್ತಾನೆ ಊರೂರ. ಪಾಂದ ಮಗನ ಮಾರಿ ನೋಡ್ಬೇಕಾಗಿತ್ತಲ್ಲ. ಅವ್ರವ್ರ ಜಾತಕದೊಳಗ ಹಂಗ ಬರದೈತಿ ತಮ್ಮ. ಅದಕ್ಕ ಯಾವಾರ ಮಾಡ್ಬೇಕಾಗೈತಿ. ಇದನ್ನ ಮಾಡಿದಕ್ಕಾಗಿ ನಿನ್ನ ಗಾಂಧಾರ ದೇಶದ ರಾಜ ದುರ್ಯೋಧನ ಕೌರವ್ರಿಗೆ ಪಾಂಡವ್ರಿಗೆ ವಾದ ವಿವಾದ ನಡೆದಿತ್ತು. ಕೂಡಿದಂತ ಸಭಾದೊಳಗ ದುರ್ಯೋಧನ ಒಂದು ಮಾತಂದ, ಮಕ್ಕಳ್ರೆ ನಾವು ದೊಡ್ಡವ್ರು ಅಂತ ಹೇಳ್ತೀರಿ. 5 ಮಂತ್ರ ಜಪ್ಸಾಳ ನಿಮ್ಮ ಅವ್ವ ಕುಂತಿ 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇರಿ ಮಕ್ಕಳ್ರೆ ಅಂದ. 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇರಿ ಅಂತ ಕುಂತಿಗೆ ಹೀಯಾಳಿಸಿ ಮಾತಾಡಿದ. ಯಾರ ಮುಂದ? ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಸಭಾದೊಳಗೆ ಕೂತಿದ್ರು. ಟಿಂಗಲ್ ಮಾಡಿ ನಕ್ಕ ಯಾರು ದುರ್ಯೋಧನ. ಭೀಮ ಕುತ್ಕೊಂಡು ಮಾತಂದ, ಏ ನೀಟ್ ಗಾರ್ತಿ ಮಗ ಅದೇನದು ಗೊತ್ತೈತಿವ್ ನನಗ, ನೀವು ವಿಧಿವೇ ಮಕ್ಕಳದಿರ ಅಂತ ಹೇಳಿ ಅಂದ್ಬಿಟ್ಟ. ಅವಾಗ ದುರ್ಯೋಧನ ಓಡಿ ಹೋದ ಗಾಂಧಾರ ದೇಶಕ್ಕ. ಏ ಅಜ್ಜ ವಿಧಿವೇ ಮಕ್ಕಳದಿರ ಅಂತೇಳಿ ಭೀಮ ಕೊಂಡಾಡ್ಲಕ್ ಹತ್ಯ ನಮಗ, ಮತ್ತೆ ಇದಕ್ಕೆ ಏನು ನಿಂದ ಮಗನ ಸೊಕ್ಕೈತಿ ಅಂದ. ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ. ಗಾಂಧಾರ ರಾಜನ ಹಿಡ್ಕೊಂಡ ಅವನ ಮಕ್ಕಳು ಹಿಡ್ಕೊಂಡ ಎಲ್ಲ ತಂದೊಂದು ಹಾಳು ಗಾಡಿ ಒಳಗೆ ಹೋಗದ ದುರ್ಯೋಧನ. ತನ್ನ 99 ಮಂದಿ ತಮ್ಮಗಳನ್ನ ಕರ್ಕೊಂಡ ಎಲ್ಲಾರನ್ನು ತಂದ ಹಾಳು ಗಾಡಿ ಒಳಗೆ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕೂಡಿ. ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ. ಇದನ್ನ ತಿಂದ ಯಾವ್ದು ಬದುಕತೈತಿ ನೋಡುನು ಅಂತ ಹೇಳಿ ಗಾಂಧಾರ ರಾಜ ಒಂದು ಮಾತು ಹೇಳ್ದ, ಒಂದು ಮುಟ್ಟಿಗೆ ಅನ್ನದೊಳಗ ನಾವ್ ಯಾರು ಬದುಕಂಗಿಲ್ಲ, ಇದನ್ನೆಲ್ಲ ಆರಿಸಿ ಶಕುನಿಗೆ ಹೊಟ್ಟಿ ತುಂಬಿಸ್ರಿ. ಶಕುನಿ ಉಳ್ದಂದ್ರ ನಮಗ ಏನ್ ನೀವು ಮಾಡ್ಯಾನಲ್ಲ ಇದನ್ನ ಸೇಡ್ ತೀರಿಸ್ಕೋತಾನ ಮುಂದೆ ಶಕುನಿ ಅಂದ. ಅವಾಗ ತಮ್ಮ ಎಲ್ಲ ಕೂಡಿ ಯಾವ ಅನ್ನದಾಗಳ ಆರಿಸಿ ತಂದ ಶಕುನಿಗೆ ಕೊಟ್ಟಕಿಸಿಂದ ಶಕುನಿನ ಬದುಕ್ಸಲಾಕತ್ರು. ದಿವಸ ಒಂದು ಹೆಣದ ರಾಶಿ ಬೀಳಾಕೈತು. ಅವಾಗ ಯಾವ ಶಕುನಿ ಉಳ್ದ ಗಾಂಧಾರ ರಾಜ ಒಂದು ಮಾತು ಹೇಳ್ದ, ನಾನಂತೂ ಬದುಕಂಗಿಲ್ಲ ಮಗನ, ನಾ ಸತ್ತ ಮೇಲತ್ತ ನನ್ನ ಶರೀರ ಹರ್ಕೊಂಡು ತಿನ್ನು, ನನ್ನ ಬೆನ್ನೆಲುಬು ಉಳಿತದೆ. ಆ ಎಲೆವಿನಿಂದ 2 ಕೌಡಿ ತಯಾರು ಮಾಡು,
ಈ ಕೌರವನ ಅಂಶ ನಟ್ಟಂಶ ಮಾಡ್ಬೇಕು, ನೀ ಶೇಡ ತೀರ್ಸ್ಕೋಬೇಕು ಮಗನ ಅಂದ. ಹೌದು. ಅದಕ್ಕೆ ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲುಬುದಿಂದ ಎರಡು ಕೌಡಿ ಮಾಡಿದ. ಏನಂದು ಒಗಿತಾನ ಅದೆಲ್ಲ ಆಗಿ ಬೀಳಾಕೈತು. ಹೌದು. ಇಂಥದ ಬೆನ್ನಿಗೆ ನಿಂತು ಸೂರ್ಯ ಹಾಕು ದಗದ ಮಾಡಬೇಡ್ರಿ ನೀವು ಗಂಡು ಹಾಡೋರು. ಹೌದೌದು. ಈ ಚಟ ಬಿಟ್ಟು ಬಿಡು. ಇದು ನಾ ಮಾಡೀನಿ, ನನ್ನಿಂದ ಆಗೈತಿ, ನಾ ದೊಡ್ಡದ. ಆಕಿ ಜಾತಕದೊಳಗೆ ಬರೆದಿತ್ತು, ಅದನ್ನ ಮಾಡ್ಬೇಕಾಗ್ಯದ. ತಮ್ಮ ಇದೆಲ್ಲ ಆತು. ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವ್ರದಿರಿ. ಹೌದು. ಅವ್ರೊಂದು ಮಾತಂದ್ರು ಇವ್ ಹೆಂಗ ತಿರುಗುತ್ತಾನ ನೋಡ್ರಿ, ಮದುವೆ ಅಂದ್ರದ ಪತ್ರುಳು 2,000 ಗತ್ಲಿ. ಏನು ಮಾತಾಡ್ತೀವೋ ಲಕ್ಷ್ಮಣ? ಇವತ್ತು ವಾದ ನಡೆದತಿ ಮಸೀಬನಾಳ ವಿದ್ಯಾನ ಸಂಗಾಟ. ನಂದು ಅಟ್ಟ ಹೆಸರು ತಗೋಬೇಕಲ್ಲ. ನಿನ್ನೆಕಿದ ಯಾಕೆ ತಗೋಲಕತ್ತಿದಿ? ಯಾಕ್ರಿ ದೈವದವ್ರ? ನಿನ್ನೆಕಿ ಸಂಗಾಟ ಆಗಿ ಹೋತು. ಇಂದ ಅದನ್ನ ಮಾತಾಡಂಗಿಲ್ಲ. ನಿನ್ನ ಮಾತು ನಿನಗೆ ಉಳಿತು. ಅದನ್ನೇಕಿಂದ ಮಾತಾಡ್ಲಕತ್ತಿದಿ? ಪಕ್ಕ ಹೋಗಿ ಕೊಟ್ಟು ಹೋಗ್ಯಾಡ್ರಿ ಗಿಚ್ಚಿ. ಪಕ್ಕ ಹಾಕಿ ಗಿಚ್ಚಿಗೆ ಮಾಡಿದಾರ 3 ಮಂದಿ ಕೀಗ ಬಂದಾರ ನೋಡ್ರಿ. ಶೇಂಗಾ ತಿಂದ ನಾಯಿಗತ್ಲೆ ವಾದರಾಕಿಲಿ. ಎದಕ್ಕೆ ಮಾತಾಡ್ಲಕತ್ತಿದಿ? ನಿನ್ನೆಕಿ ಸುದ್ದಿ ಇವತ್ತು ಸ್ಪೆಷಲ್ ಮಸೀಬನಾಳ ವಿದ್ಯಾನ ಗಂಟು ಹಾಕ್ಯಾರ ನಿನ್ನ ಸಂಗಾಟ. ನಿಂದು ಕುಬಿ ಇದ್ದದ ಮಾಡ್ಕೊಂಡು ಹೋಗತ್ ಹೇಳಿ ನಿನಗೆ. ಕರೆ ಮಾತಿನೊಳಗೆ ಫರಕ್ ಬಿದ್ದದ. 33 ಕೋಟಿ ಅಂದ್ರೆ ಎಟ್ರಿ, 36 ಕೋಟಿ ಅಂದ್ರೆ ಎಟ್ಟ? ನೀವ ದೈವದವ್ರು ವಿಚಾರ ಮಾಡ್ರಿ. 33 ಕೋಟಿ ಅಂದ್ರೆ 33, 36 ಕೋಟಿ ಅಂದ್ರೆ 66 ಕೋಟಿ. ಹಾ, ಮಾತಿನೊಳಗೆ ಮಲು ಬಿತ್ತು. ಇವ್ರೊಂದು ಮಾತು ಹೇಳ್ರಿ ನಕ. 36 ಕೋಟಿ ದೇವ್ರೆಲ್ಲ ಅದಾರ ಆಕಳ ಹೊಟ್ಯಾಗ ಅಂದಿ. 36 ಕೋಟಿ ದೇವ್ರ ಆಕಳ ಹೊಟ್ಯಾಗ ಅದಾರತ್ತ ನಂಗೆ ನೀ ಮಾತಾಡಿ ಅಂದ್ರೆ ಟೇಜಕ್ಕೆ ಮುಂದಿನ ಸಂದಿಗೆ ಎದ್ದ ಏನು 36 ಕೋಟಿ ಅದಾರೋ ಏನು 33 ಕೋಟಿ ಅದಾರೋ ಇದು ಬೇಕಾಗ್ಯದ ನನಗೆ. 36 ಕೋಟಿ ಅತ್ತು ನಿನ್ನ ಬಾಯಿಲೆ ಬಂದೈತಿ, 33 ಕೋಟಿ ಅತ್ತು ನನ್ನ ಬಾಯಿಲೆ ಬಂದದ. ಅದನ್ನ ವಿಷಯ ಬಿಡುಗಡೆ ಮಾಡು. ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲೆ ತಪ್ಪು ಹೋಗೈತಿ ಅಂತ ನನಗೆ ಸಲಾಮ್ ಹೊಡಿ, ಸುಮ್ಮ ಡಪ್ಪು ಬಡಿ. ಮಾತು ಫರಕ್ ಬಿದ್ದೈತಿ. ನೀ ಹೇಳ್ತಿ 36 ಕೋಟಿ, ನಾ ಹೇಳಿನಿ 33 ಕೋಟಿ. 33 ಅಂದ್ರ 33, 33 ಅಂದ್ರ 66. ನನಗ ನಿನಗ ಫರಕ್ ಬಿತ್ತಿಲ್ಲ ದಗದ. ನೀ ಹೆಂಗ ದೊಡ್ಡವಾಗ್ತಿ? ಮೊದಲ ತೆಳ ಕೂತ್ಕೊಂಡ ನೆಟ್ಟಗ 3 ಮಂದಿ ಮಾತಾಡ್ಕೊಂಡು ಬರೋದು ಕಲಿ ಸ್ಟೇಜ್ ಮೇಲೆ. ಗೊತ್ತಿಲ್ಲೋ ಪಿಚ್ಚಗಣ ಪೀರೆ ಎಕಡ್ದು ಬಂದದಿ ಹುಟ್ಟಿ ಏಸರಾಗ್ರೆ ಹುಟ್ಟಿರತ್ತನ್ನ ಗಂಡ ಆಡೋರು. ಇದನ್ನ ಬಿಟ್ಟಾನ ತಮ್ಮ. ನಿಮ್ಮ ಹೆಣ್ಣು ದೇವ್ರ ಆಕಳ ದೊಡ್ಡದಿತ್ತು ಅಂದ್ರ ನಾನು ಗೂಳಿ ತೆಕ್ಕೆ ಹಾಕ್ತರ್ತಿರತ್ತು. ಅಲ್ಲ ನಿನ್ನ ಗೂಳಿಗೆ ಬೇಕಿ ಹತ್ಲಿ ಗೂಳಿ ತೆಕ್ಕೆ ಹಾಕಿ ತಂದ್ರಿ ಅಂತ ಕೇಳ್ತಾನ ತಮ್ಮ. ದೇವ್ರ ಐತ್ಲಿ ಆಕಳ ಗೂಳಿ ತೆಕ್ಕೆ ಹಾಕಿ ತಂದರಿ, ನನ್ನ ಗೂಳಿ ಅದ್ರ ತ್ಯಾಕ ಹೋಗಂಟ್ಲೇನ ಅದೆಲ್ಲ ಆಕಳ ಮುಂದೆ ಪಾವನ ಆಗ್ತತೆ ತಾವ ಹೇಳ್ತಾನ. ಇಂಥವ್ರ ಬೇಕ್ರಿ ನನಗೂ ಮೊದಲು. ಏನು ಹೇಳಿದಿ ನೀನು? ಗೂಳಿ ಅದು ಇದ್ದದ ಆಕಳ ತ್ಯಾಕ, ಆಕಳಿದ ಗೂಳಿ ತ್ಯಾಕ ಬಂದ್ರನ ಆಕಳ ಸುದ್ದ ಆಗ್ತತಿ ಅಂದಿ. ನಿನ್ನಂತ ಒಂದು ದಗದ ಮಾಡಿದ್ದು ತಮ್ಮ. ಆಕಳ ಸಾಕಿದ್ದ ಮನ್ಯಾಗ ಒಂದ ಗೂಳಿ ಶ್ರೇಷ್ಠತೆ ನೀವು ಹೇಳ್ತಾನಲ್ಲ. ಆಕಳ ಸಾಕಿದ್ದ ಆಕಳ ತಗೊಂಡು ಹೋಗಿದ್ದ ಗೂಳಿ ತ್ಯಾಕ, ಸೃಷ್ಟಿ ನೇಮದದು. ಈಗ ಆಕಳ ತಗೊಂಡು ಗೂಳಿ ತ್ಯಾಕ ಹೋಗ್ತಾರಪ್ಪ, ಆಕಳ ತಗೊಂಡು ಹೋಗ್ತಾರೋ ಕಬಲು ಕೊಡುನು. ನೀ ಯಾಕೆ ನನ್ನ ಮನೆ ತಕ್ಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಬಂದದಿ, ಗೂಳಿಗೆ ಆಕಳ ತಕ್ಕ ಬಂದಿಲ್ಲ? ನೀ ಗೂಳೆದಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನಾಯಿ ಕುನ್ನಿಕಿತ್ತ ಕುನ್ನಿಯಾಗಿ ಈ ಗೂಳಿನ ಬಂದಿಲ್ಲನ್ರಿ ಮಸೀಬನಾಳ ಆಕಳ ತನಕ. ಅದು ನಾಯಿ ಎಸ್ ಅಂದಾಗ ಇದ್ರದ್ದು ಎಸ್ ಇರ್ಲಿಕ್ಕ ಪೀಚೆ ಸರ್ಕೋ ಗಾಡಿ ರೇಖೆ ಗರ್ಕೋ ಗೂಳಿ ದೊಡ್ಡದೈತಿಲ್ಲ. ಇದ್ಯಾಕೆ ಬಂದೈತಿ ಮಸೀಬ್? ಯಾವ ಕಣದಾಳ ಗೂಳಿ ತಮ್ಮ? ನಿನ್ನಂತವ ಆಕಳ ಸಾಕಿದ್ದ ಗೂಳಿ ಜಾಗ ತಗೊಂಡು ಹೋಗಿದ್ದ. ಕಣದಾಳ ಗೂಳಿಗೆ ಸೊಕ್ಕ ಭಾಳ ಬಂದಿತ್ರಿಪ್ಪ. ಈಗ ಹೆಂಗ ಬಂದೈತಿ ನೋಡಿ ಇವಂಗ. ಇವಂದ ಒಂದ ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ರೇಟ್ ನಂದು ಅಂದ. ರೇಟ್ ಹಚ್ಕೊಂಡು ಕೂತಿದ್ರಿ ಕಣದಾಳ ಲಕ್ಷ್ಮಣ. ಒಂದು ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ನಂದು ರೇಟ. ನಿನ್ನಂತವ ಭಾಳ ಶಾನೆ ಇದ್ದ. ಗೂಳಿ ಬಿಡು 1,000 ರೂಪಾಯಿ ತಗೋ, ಗೂಳಿ ಬಿಡು ಬ್ಯಾಡ ಅನ್ನಂಗಿಲ್ಲ. ಖರೆ ಗೂಳಿ ಆಕಳ ಮೇಲೆ ಹೋಗುದು ಒಂದ ಮಾಡ್ಬೇಕ, ಅದನ್ನ ಬಿಟ್ಟು ಮತ್ತೇನ್ರೆ ಮಾಡ್ತಂದ್ರ 1,000ಕ್ಕೆ 2,000 ರೂಪಾಯಿ ಉಲಟ್ ಅಂದವ. ಅವಾಗ ಇವಂದ ನನ್ನ ಗೂಳಿ ಹೋಗುದು ಒಂದ ಮಾಡ್ತತ್ರಿ ಆಕಳ ಮೇಲೆ. ಈ ಗೂಳಿ ಸುದ್ದಿನ ಅಂದಿದಿಲ್ರಿ ದೈವದವ್ರು, ಅವನ ತೆಗದ ತೆಗಿಬೇಕಾಗ್ಯದ. ಅವಂದ 1,000ಕ್ಕೆ 2,000 ರೂಪಾಯಿ ಕೊಡ್ಬೇಕು ನೋಡಂದ. ಆತ ತಮ್ಮ ಆಕಳ ನಿಂತಿತ್ತು, ಗೂಳಿ ಬಿಟ್ಟ. ಈ ಕಣದಾಳ ಗೂಳಿ ಅಗದಿ ಬರ ಹೋಗುದು ಮಾಡ್ತು. ಕರೆ ಹೋದ್ರ ಪ್ಲೇ ಹೋಗೋದಾಗ ಮಾಡ್ಲಿಲ್ಲ. ಮೊದಲು ಕುಡಿತಾ ಆಕಳ ಉಚ್ಚಿ, ಹಿಂದಾಗಡೆ DJ ಚಾಲು ಕಿದ ನೋಡ್ರಿ ಹೊಂಟೈತಿ ನೋಡ್ರಿ ಗಿಡ್ಡು ಗೂಳಿ. ಕುದುರಿ ಬೇನ್ ಹತ್ತದ ಹಿಂದ. ಹಂಗೆ ಯಾಕೋ ನೀನು ಚಿಪ್ಪಾಡಿ ನೆಟ್ಟಗೆ ಮಾತಾಡೋದು ಕಲಿ ಟೇಜಕ್ಕೆ.
ನನ್ನ ಕಾಲಾಗಿನ ಧೂಳಾಗಲಕ್ಕ ಲಾಯಕ್ಕಿಲ್ಲ ನೀನು. ಹೌದೌದು. ಎದಕ್ಕೆ ಮಾತಾಡ್ಲತ್ತಿದಿ ಗಿಡ್ಬಲು? ಏಯ್ ಅವಾಗ ನಿನ್ನಂತ ಒಂದ ಗೂಳಿ ಸುದ್ದಿ ನೀ ಎಲ್ಲ ಹೇಳತ್ತಿದಿ ಖರೆ. ಗೂಳಿ ಹಾದ್ರ ಪ್ಲೇ ಹೋಗಿತ್ತಂದ್ರ 1000 ರೂಪಾಯಿ ಕೊಡ್ತಿದ್ನಪ್ಪ. ಮೊದಲ ಕುಡ್ದೈತಿ ಆಕಳ ಗೋಮಾತ್ರೆ, ಕೆಲಸ ಪೇಲ ಬಿದ್ದತಿ 2000 ರೂಪಾಯಿ ತಾ ಅಂದ. ಆಕಳು ಹುಚ್ಚಿ ಸಾಲಿಲ್ರಿ ಇದ್ರ ಗೂಳಿಗೆ. ನಮಗ್ ಕುಡ್ದ ಮೊದಲ ಪಾವನಾಗೆ ಮುಂದೆ ಹತ್ತದ್ರಿ ಡ್ಯೂಟಿಗೆ ಬಂದ ನೋಡಿ. ನಮ್ಮ ಅಪ್ಪ ಭಾಳ ಎದರಾಗ ದೊಡ್ಡವ, ಹೇಳಿ ಕೇಳಿ ಮಣ್ಣು ಕೊಡ್ತಾನೆ, ಹೇಳಿ ಕೇಳಿ ನಡಿಲಿ. ದೇವ್ರು ಭಾಳ ದೊಡ್ಡ ಮತ್ತ. ದೈವೇ ದೇವರಂತ ಬಾಯಿ ಮಾಡ ಏ ಎಲ್ಲೇ ಅದನು ನಿನ್ನ ದೇವರ. ಏ ಯಾವ ಭಡ್ಯನ ಮಗ ಹಡದಾನ ಹೇಳೋ ಅವರ ತಾಯಿ ತಂದೆ ಹೆಸರ, ಆ ಜನ ಹೆಸರ, ಮೂತ್ಯನ ಹೆಸರ, ಮೊಮ್ಮಗನ ಹೆಸರ. ಏ ಯಾವ ಭಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ, ಆ ಜನ ಹೆಸರ, ಮೂತ್ಯನ ಹೆಸರ, ಮೊಮ್ಮಗನ ಹೆಸರ. ದೇವ್ರ ದೇವರಂತ ದೇವ ಬಡದತೇನೋ, ದೇವರ ದೇವರ ದೇವ ಬಡದತೇನೋ, ದೇವ ಹಿಡದ. ನೇಟ ಗಂಡಾಳ ಬಂದರೆ ಮಾಡ್ರಿ ಒಮ್ಮಿರಿ ಹಿಂಗೆ ಡಪ್ಪಿನ ಕೆಲಸ ಇವರು ಮಾಡ್ತಾರತಮ್ಮ. ಸೌದತ್ತಿ ಎಲ್ಲವನ್ನ ಗುಡ್ದಾಗ ಚೌಡ್ಕಿ ಬಾರಿಸಿದಂಗ ನಾವೊಂದು ಮಾತು ಹೇಳಿನಪ್ಪ ಅವಂಗ. ನಾವೊಂದು ಲವಂಗ ಮೆಣಸಿನಕಾಯಿ ಇದ್ದಂಗ, ನೀವೊಂದು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ. ಆ ಮಾತಿ ಇವೇನತ್ತಾನ್ರಿ, ಏ ನೀನು ಲವಂಗ ಮೆಣಸಿನಕಾಯಿ ಆಗಲಿ ಬ್ಯಾಡಿಗೆ ಆಗಲಿ ಆ ಸಣ್ಣ ಆಗಲಕ್ಕ ಮಾತಿ ಲಕ್ಷ್ಮಣನ ಹಾರಿಬೇಕತ್ರಿ. ಹಾರಿಬೇಕತ್ತಮ್ಮ. ನಾವೊಂದು ಮಾತು ಮಾತಾಡ್ತನು.